ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MJ ಚಾನಲ್. ಫ್ರೆಂಡ್, ನಿಮಗೆ ಡೈಲಿ ಅನ್ನ ಸಾಂಬಾರು ಈ ಥರ ಡೈಲಿ ಏನು ನೀವು ಅಡುಗೆ ಮಾಡ್ತಾ ಇದ್ದೀರಲ್ಲ, ಆ ಒಂದು ಅಡುಗೆ ಬಿಟ್ಟು ಬೇರೆ ಒಂದು ಏನಾದರೂ ವೆರೈಟಿ ಮಾಡಬೇಕಂದ್ರೆ ನಿಮಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೀವು ಆರಾಮಾಗಿ ಈಸಿಯಾಗಿ ಯೂಟ್ಯೂಬ್ನಲ್ಲೇ ವಿಡಿಯೋ ನೋಡಿಕೊಂಡು ನೀವು ಆರಾಮಾಗಿ ಯಾವುದೇ ಒಂದು ಅಡುಗೆನ ಈಸಿಯಾಗಿ ಮಾಡ್ಬೋದು ಫ್ರೆಂಡ್. ಜಸ್ಟ್ ನಿಮಗೆ ಒಂದು ವಿಡಿಯೋ 8 ರಿಂದ 10 ನಿಮಿಷ ಇರುತ್ತೆ, 5 ನಿಮಿಷನೂ ಕೂಡ ಇರುತ್ತೆ. ಆ ಒಂದು ವಿಡಿಯೋ ನೀವು ನೋಡಿದರೆ ಸಾಕು, ನೀವೇ ಯಾವುದು ಬೇಕೋ ಯಾವುದು ಅಡುಗೆ ನೀವು ಮಾಡ್ಕೋಬೋದು ಫ್ರೆಂಡ್. ಇದು ಯಾಕೆ ಹೇಳ್ತೀನಿ ಅಂದರೆ, ಭಾಳ ಜನ ಆ ಒಂದು ಐಟಮ್ಸ್ ಹಾಕೋದು ಏನೂ ಗೊತ್ತಿರಲ್ಲ, ಆ ಒಂದು ಅಡುಗೆನ ಕೆಡಿಸ್ಬಿಡ್ತಾರೆ. ಹಾಗಾಗಿ ನಾನು ಹೇಳ್ತೇನೆ ಅಂದರೆ, ನೀವು ಏನೇ ನೋಡಬೇಕಂದ್ರೂ ಯೂಟ್ಯೂಬ್ನಲ್ಲಿ ನೋಡಿ ಫ್ರೆಂಡ್. ಪ್ರತಿಯೊಂದು ಕೂಡ ಇದೆ, ನಿಮ್ಗೇನು ಬೇಕು ನಿಮ್ಗೆ ಎಲ್ಲ ಥರದಲ್ಲಿ ನೀವು ಸರ್ಚ್ ಮಾಡಿ ಸಾಕು. ನೀವು ಸರ್ಚ್ ಮಾಡೋದಿದೆಯಲ್ಲ, ಕರೆಕ್ಟಾಗಿ ಸರ್ಚ್ ಮಾಡಬೇಕು. ಕರೆಕ್ಟಾಗಿ ಏನಾದರೂ ಸರ್ಚ್ ಮಾಡಿದರೆ ಅದೇ ಬರುತ್ತೆ. ನಿಮ್ಮ ಮಿಸ್ಟೇಕಾಗಿ ಏನಾದರೂ ಸರ್ಚ್ ಮಾಡಿದರೆ ಬೇರೆದು ಬರುತ್ತೆ ಫ್ರೆಂಡ್. ಹಾಗಾಗಿ ಹೇಳ್ತಂದರೆ, ನೀವು ಯಾವುದು ರೆಸಿಪಿ ಮಾಡ್ತಾಯಿದ್ದೀರಾ, ಮಟನ್ ಮಾಡ್ತಾಯಿದ್ದೀರಾ, ಚಿಕನ್ ಮಾಡ್ತಾಯಿದ್ದೀರಾ, ಅಥವಾ ಈ ಥರ ಯಾವುದೇ ಒಂದು ಅಡುಗೆ ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ಸರ್ಚ್ ಮಾಡಿದ ತಕ್ಷಣ ವಿಡಿಯೋ ಸಿಗುತ್ತೆ. ವಿಡಿಯೋ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಆಮೇಲೆ ನೀವು ಅದೇ ಥರ ಮಾಡಿದರೆ ಸಾಕು. ಅವ್ರು ಹೇಳ್ತಾರೆ ಇಷ್ಟ ಅಂತ ಹೇಳ್ತಾರೆ. ನಿಮ್ಗೆ ಅಷ್ಟಿಷ್ಟಿಲ್ಲ ಅಂದರೆ ಅವರು ಎಷ್ಟು ಹೇಳ್ತಾರೆ ಆ ಒಂದು ಎವ್ರೇಜ್ ಮೂಲಕ ನೀವು ಹಾಕ್ತಾ ಹೋದರೆ ಪ್ರತಿಯೊಂದು ಅಡುಗೆನೂ ಕೂಡ ನೀವು ಈಸಿಯಾಗಿ ಮಾಡ್ತೀರಾ ಫ್ರೆಂಡ್. ಇದು ಯಾಕೆ ತಿಳಿಸ್ಕೊಡ್ತೀನಿ ಅಂದರೆ, ಭಾಳ ಜನಕ್ಕೆ ಒಂದೊಂದು ಅಡುಗೆ ಬರ್ತಾಯಿರಲ್ಲ, ಒಂದೊಂದು ಐಟಮ್ಸ್ ಬರ್ತಿರಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಭಾಳ ಜನ ಯೂಟ್ಯೂಬ್ನಲ್ಲೇ ನೋಡಿ ಅಡುಗೆ ಮಾಡೋದು ಕಲ್ತಿದ್ದಾರೆ. ಹಾಗೆ ಇನ್ನೂ ಸ್ವಲ್ಪ ಜನ ಏನು ತಿಳ್ಕೊತಾರೆ ಅಂದರೆ, ನೋಡೋದಿಲ್ಲ, ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿಲ್ದಾಗೆ ಅಡುಗೆ ಮಾಡ್ತಾರೆ. ಅದು ಸ್ವಲ್ಪ ಒಬ್ಬೊಬ್ರಿಗೆ ಚೆನ್ನಾಗಿ ಮಾಡ್ತಾರೆ, ಒಬ್ಬೊಬ್ರಿಗೆ ಕೆಡಿಸಿದಾಗ ಪ್ಲಾಮ್ ಆಗುತ್ತೆ. ಹಾಗಾಗಿ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ, ಪ್ರತಿಯೊಂದು ಕೂಡ ಇರ್ತವೆ ವಿಡಿಯೋ, ಅವ್ರದ್ದೇ ನೋಡಿ ಅಂತ ಹೇಳಲ್ಲ. ಒಬ್ರದ್ದು ನೋಡಿ, ಇನ್ನೊಬ್ರು ನೋಡಿ, ಅದು ನಿಮಗೆ ಯಾವುದು ಚೆನ್ನಾಗಿ ಅನಿಸೋ ಆ ಒಂದು ವಿಡಿಯೋ ನೋಡಿ ಆ ಟೈಪ್ ನೀವು ಅಡುಗೆ ಮಾಡ್ಕೊಳ್ಳಿ. ನೀವು ಅಡುಗೆ ಮಾಡೋದು ಈಸಿಯಾಗಿ ಇದೆ ಫ್ರೆಂಡ್. 5 ನಿಮಿಷ ವಿಡಿಯೋ ನೋಡಿ ಸಾಕು, ಆರಾಮಾಗಿ ಯಾವುದೇ ಒಂದು ಅಡುಗೆ ಪಟ್ಟನಾಗೆ ಮಾಡ್ತೀರಾ ಫ್ರೆಂಡ್. ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿಯಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.